ಸತತ 3ಕ್ಕೂ ಹೆಚ್ಚು ತಾಸಿನಿಂದ ಪವಿತ್ರ ಗೌಡ ಮನೆಯಲ್ಲಿ ತನಿಖಾಧಿಕಾರಿಗಳ ತಲಾಶ್ ಮುಂದುವರೆದಿದೆ. ಅದರಲ್ಲೂ ಕಿಡ್ನಾಪ್ ಮಾಡಿ ಬೆಂಗಳೂರಿನ ಆ ಶೆಡ್ಗೆ ಕರೆತಂದ ದಿನ ಪವಿತ್ರ ಗೌಡ ದರ್ಶನ್ ಜೊತೆಯಲ್ಲಿ ಹೋಗಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರು ಎನ್ನಲಾದ ಚಪ್ಪಲಿಯನ್ನ ಸೀಸ್ ಮಾಡಲಾಗಿದೆ. ಸತತ 3 ಗಂಟೆಯಿಂದ ಪವಿತ್ರ ಮನೆಯಲ್ಲಿ ತಲಾಶ್ ಕಾರ್ಯ ಮುಂದುವರೆದಿದೆ. ಪವಿತ್ರ ಗೌಡ ಕಾರ್ ಪಾರ್ಕಿಂಗ್ನಲ್ಲೂ ಕೂಡ ಬಿಡದೆ ತಲಾಶ್ ಮಾಡಿದ್ದಾರೆ. FSL ಸಿಬ್ಬಂದಿಗಳಿಂದ ಕೆಲ ವಸ್ತುಗಳ ಪರಿಶೀಲನೆ ಕೂಡ ನಡೆದಿದೆ. ಪವಿತ್ರ ಗೌಡ ಬಟ್ಟೆ ಚಪ್ಪಲಿಯನ್ನ ಸಾಕ್ಷ್ಯವಾಗಿ ವಶಕ್ಕೆ ಪಡೆದಿದ್ದಾರೆ ತನಿಖಾಧಿಕಾರಿಗಳು. 3 ಗಂಟೆಗೂ ಅಧಿಕ ಸಮಯದಿಂದ ಮನೆಯ ಇಂಚಿಂಚನ್ನ ಹುಡುಕಾಟ ನಡೆಸಿದ್ದಾರೆ. ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಸಾಕ್ಷ್ಯಗಳು ಲಭ್ಯವಾಗುತ್ತಾ ಅನ್ನೋದರ ತಪಾಸಣೆ ಪರಿಶೀಲನೆ ಮುಂದುವರೆಸಿದ್ದಾರೆ ತನಿಖಾಧಿಕಾರಿಗಳು. ಪವಿತ್ರ ಗೌಡ ಮನೆಯಲ್ಲಿ ಮಹಜರು ಮುಕ್ತಾಯವಾಗಿದೆ. ನಗ್ತಾ ವಾಪಸ್ ಹೋಗಿದ್ದಾರಂತೆ ಪವಿತ್ರ ಗೌಡ. ಲಿಪ್ಸ್ಟಿಕ್ ಹಾಕೊಂಡು ಪೋಸ್ ಕೊಟ್ಕೊಂಡು ಮಹಜರು ಬಳಿಕ ನಗೆ ಬೀರ್ತಾ ಪವಿತ್ರ ಗೌಡ ವಾಪಸ್ ಪೊಲೀಸರ ಜೊತೆಯಲ್ಲಿ ಹೋಗಿದ್ದಾರೆ. ಬಟ್ಟೆ, ದುಪಟ್ಟ, ಚಪ್ಪಲಿ ಇತ್ಯಾದಿಗಳನ್ನ ಸಾಕ್ಷ್ಯವಾಗಿ ವಶಕ್ಕೆ ಪಡೆದಿದ್ದಾರೆ. ಅಂದ್ರೆ ತಪ್ಪು ಮಾಡಿದ್ದಾರೋ ಇಲ್ವೋ ಅನ್ನೋದು ತನಿಖೆಯ ನಂತರದಲ್ಲಿ ಹೊರಗೆ ಬರಬೇಕಾದ ವಿಚಾರ. ಆದ್ರೆ ಆಗ್ತಿರುವ ಅಪಮಾನ, ಕೊಲೆ ಪ್ರಕರಣದಲ್ಲಿ ತಗಲಾಕೊಂಡಿದ್ದಾರೆ ಆರೋಪಿ ಸಂಖ್ಯೆ 1 ಆಗಿ ಪವಿತ್ರ ಗೌಡ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಆ ಗಿಲ್ಟ್, ಭಯ ಇದ್ಯಾವುದರ ಲವಲೇಶ ಕೂಡ ಪವಿತ್ರ ಗೌಡ ಮುಖದಲ್ಲಿ ಕಾಣೋಕ್ ಸಿಗ್ತಾ ಇಲ್ಲ. ನಗ್ತಾ ತುಂಬಾ ಕ್ಯಾಶುವಲ್ ಆಗಿ ಮುಖಕ್ಕೆ ಲಿಪ್ಸ್ಟಿಕ್ ಹಾಕೊಂಡು ಮನೆಯಿಂದ ಹೊರಗೆ ನಡೆದಿದ್ದಾರೆ ಪವಿತ್ರ ಗೌಡ ಪೊಲೀಸರ ಜೊತೆಯಲ್ಲಿ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. 3 ಗಂಟೆಗೂ ಅಧಿಕ ಸಮಯ ಪವಿತ್ರ ಗೌಡ ಅವರ ಐಷಾರಾಮಿ ನಿವಾಸದಲ್ಲಿ ಹುಡುಕಾಟವನ್ನ ನಡೆಸಿದ್ದಾರೆ ಪೊಲೀಸರು. ಸ್ಪಾಟ್ ಮಹಜರ್ ಕೂಡ ಆಗಿದೆ. ಹಾಗೆ ಸ್ಥಳದಿಂದ ಒಂದಷ್ಟು ವಸ್ತುಗಳನ್ನ, ಪವಿತ್ರ ಗೌಡ ಅವರಿಗೆ ಸಂಬಂಧಪಟ್ಟ ಒಂದಷ್ಟು ವಸ್ತುಗಳನ್ನ ವಶಕ್ಕೆ ಕೂಡ ಪಡೆದಿದ್ದಾರೆ ಪೊಲೀಸರು. ಅದಾದ ನಂತರದಲ್ಲಿ ವಾಪಸ್ ಹೊರಟಿದ್ದಾರೆ. ಹೋಗೋ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರ ಮುಖಭಾವ ಇದೆಲ್ಲವನ್ನ ಕೂಡ ನೀವು ದೃಶ್ಯದಲ್ಲಿ ಗಮನಿಸಬಹುದು. ಯಾವುದೇ ಅಂಜಿಕೆ, ಅಳುಕು ಯಾವುದೂ ಕೂಡ ಸದ್ಯಕ್ಕೆ ಅವ್ರ ಮುಖದಲ್ಲಿ ಕಾಣೋಕೆ ಸಿಗ್ತಾ ಇಲ್ಲ. ಕ್ಯಾಶುವಲ್ ಆಗಿ ನಗ್ತಾ ಮನೆಯಿಂದ ಹೊರಟಿದ್ದಾರೆ ಪವಿತ್ರ ಗೌಡ. ಅವರ ದುಪ್ಪಟ್ಟ, ಚಪ್ಪಲಿ ಹಾಗೆ ಬಟ್ಟೆಯನ್ನ ಸಾಕ್ಷ್ಯವಾಗಿ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ. ನೋಡಿ, ಆ ಮುಖಚರ್ಯೆಯನ್ನು ನೀವು ನೋಡ್ತಾ ಇರಬಹುದು, ಈಗಾಗಲೇ ಗಮನಿಸ್ತಾ ಇರಬಹುದು. ಮನೆಯಿಂದ ಸ್ಥಳ ಮಹಾಜರು ಪ್ರಕ್ರಿಯೆಯನ್ನ ಮುಗಿಸ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ. ಇಲ್ಲಿ ಆ ಮುಖಛಾಯೆಯನ್ನು ನೋಡಿದಾಗ ಒಂದನ್ನ ಗಮನಿಸಬಹುದು, ಯಾವುದೇ ರೀತಿಯಾದಂಥ ಪಶ್ಚಾತ್ತಾಪ ಅಲ್ಲಿ ಎದ್ದು ಕಾಣ್ತಾ ಇಲ್ಲ. ಇನ್ನೊಂದು ಕಡೆಯಲ್ಲಿ ಪಬ್ಲಿಕ್ ಇದ್ದಾರೆ, ಅಲ್ಲಿ ಸಾರ್ವಜನಿಕರು ಕೂಡ ಇದ್ದಾರೆ, ಮೀಡಿಯಾ ಇದೆ. ಅವ್ರ ಎದುರುಗಡೆಯಲ್ಲಿ ತಾನೇನು ತಪ್ಪು ಮಾಡಿಲ್ಲ ಎನ್ನುವಂಥ ಬಿಂಬಿಸ್ಕೊಳ್ಳುವಂಥ ಪ್ರಯತ್ನನೂ ಗೊತ್ತಿಲ್ಲ. ಒಂದ್ ಕಡೆ ಲಿಪ್ಟಿಕ್ ಹಾಕೊಂಡು ಮುಗುಳ್ನಾಗೆ ಬೀರ್ತಾ ಆರಾಮಲ್ಲಿ ನಡ್ಕೊಂಡು ಹೋಗ್ತಾ ಇರುವಂತ ದೃಶ್ಯ. ತಾನೇನು ತಪ್ಪೇ ಮಾಡಿಲ್ಲ, ತನಗೂ ಈ ಕೊಲೆಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಎನ್ನುವಂಥ ರೀತಿಯಲ್ಲಿ ವರ್ತನೆ ಮಾಡ್ಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನ ನೀವು ಗಮನಿಸ್ತಾ ಇರ್ಬೋದು. ಇದು ಪವಿತ್ರ ಗೌಡ ಅವರ ಮನೆಯಿಂದ ತೆರಳ್ತಾ ಇರುವಂಥ ದೃಶ್ಯ. ಈಗಾಗಲೇ ಪೊಲೀಸ್ನವರು ಕೂಡ ಸ್ಥಳ ಮಹಜರು ಪ್ರಕ್ರಿಯೆಯನ್ನ ಕಂಪ್ಲೀಟ್ ಮಾಡಿದ್ದಾರೆ. ಪವಿತ್ರ ಗೌಡ ಅವರ ನಿವಾಸದಲ್ಲಿ ಸಿಕ್ಕಿರುವಂಥ ಪವಿತ್ರ ಗೌಡ ಆ ರೇಣುಕಾ ಸ್ವಾಮಿಯವರ ಕೊಲೆ ಸಂದರ್ಭದಲ್ಲಿ ಏಟ್ ಹೊಡೆದಿದ್ದಾರಲ್ಲ ಚಪ್ಪಲಿನ ಕಪಾಲಕ್ಕೆ, ಆ ಒಂದು ಚಪ್ಪಲಿಯನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಎನ್ನುವಂಥ ಸದ್ಯದ ಮಾಹಿತಿ ಈಗ ಲಭ್ಯವಾಗ್ತಾ ಇರುವಂಥದ್ದು. ಈಗಾಗಲೇ FSL ತಂಡ ಕೂಡ ಅಲ್ಲಿ ಸ್ಥಳ ಪರಿಶೀಲನೆ ನಡೆಸಿ ಅಲ್ಲಿರುವಂತಹ ವಸ್ತುಗಳನ್ನೆಲ್ಲ ಕೂಡ ಸೀಸ್ ಮಾಡ್ಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು ಟಿವಿ ಸ್ಕ್ರೀನ್ ಮೇಲೆ. ನೋಡಿ, ಯಾವುದೇ ಅಂಜಿಕೆ, ಭಯ ಯಾವುದು ತೋಚುತ್ತಾ ಇಲ್ಲ. ಆ ರೀತಿಯಾಗಿ ಹೋಗ್ತಾ ಇರುವಂಥ ದೃಶ್ಯ ಇದು. ಮಾಡಿದ್ದು ಮರ್ಡರ್, ಪಶ್ಚಾತ್ತಾಪ ಅನ್ನೋದು ಇಲ್ಲವೇ ಇಲ್ಲ. ಪವಿತ್ರ ಗೌಡ ಮುಖದಲ್ಲಿ ಪಶ್ಚಾತ್ತಾಪದ ಒಂದೇ ಒಂದು ಅಂಶ ಕೂಡ ಕಾಣೋಕ್ ಸಿಕ್ಕಿಲ್ಲ. ಮುಗುಳ್ನಗೆನ ನಗ್ತಾ, ಪೋಸ್ ಕೊಡ್ತಾ
ಪೊಲೀಸರ ಜೊತೆ ವಾಪಸ್ ಅನ್ನಪೂರ್ಣೇಶ್ವರಿ ಠಾಣೆಗೆ. ಅದಾದ ನಂತರದಲ್ಲಿ ಬಹುಶಃ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಪವಿತ್ರ ಗೌಡ ತೆರಳ್ತಾರೆ. ದೃಶ್ಯದಲ್ಲಿ ಗಮನಿಸಿದ್ರೆ ಈಗಷ್ಟೇ ಒಂದು ಮರ್ಡರ್ ಕೇಸ್ನಲ್ಲಿ ಫಿಟ್ ಆಗಿರುವ ಆರೋಪಿ ಸಂಖ್ಯೆ 1. ಇಂಥ ಸಾಮಾನ್ಯ ವ್ಯಕ್ತಿಗಾದರೂ ಕೂಡ ಒಂದಷ್ಟು ಸಮಾಜದ ಮುಂದೆ ತಲೆ ಹೆಂಗೆ ಎತ್ಕೊಂಡು ಓಡಾಡದಪ್ಪ ಅನ್ನೋ ಅಳುಕಿರುತ್ತೆ. ಆದರೆ ಪವಿತ್ರ ಗೌಡ ಅವರಿಗೆ ನಾವು ದೃಶ್ಯದಲ್ಲಿ ಗಮನಿಸಿದ್ರೆ ಆ ರೀತಿ ಇದೆಯಾ, ಅಂಜಿಕೆ, ಅಳುಕು, ಮಾನ ಮರ್ಯಾದೆ ಬಗ್ಗೆ ಭಯ ಇದ್ಯಾವುದು ಕೂಡ ಇದ್ದಂತೆ ಕಾಣ್ತಾ ಇಲ್ಲ. ಪೊಲೀಸರ ಪ್ರೊಟೆಕ್ಷನಲ್ಲಿ ಯಾವುದೋ ಪ್ರೋಗ್ರಾಮಿಗೆ ಹೋಗ್ತಾ ಇರೋ ರೀತಿಯಲ್ಲಿದೆ ಅವರ ಮುಖಭಾವನೆಗಳನ್ನು ಗಮನಿಸಿದ್ರೆ. ಮುಗುಳ್ನಗೆ ನಗ್ತಾ ಮನೆಯಿಂದ ಹೊರಟಿದ್ದಾರೆ ಪವಿತ್ರ ಗೌಡ. ಲಿಪ್ಸ್ಟಿಕ್ಕು ಹೋಗ್ತಾನೆ ಇತ್ತ ಅಥವಾ ಮನೇಲಿ ಏನಾದರೂ ಲಿಪ್ಸ್ಟಿಕ್ ಹಾಕೊಳ್ಳೋಕೆ ಸ್ಪೆಷಲ್ ಪರ್ಮಿಷನ್ ತಗೊಂಡಿದ್ರ ಗೊತ್ತಿಲ್ಲ ಪವಿತ್ರ ಗೌಡ ಅವರು. ರೈಟ್, ಮತ್ತಷ್ಟು ಡೀಟೇಲ್ಸ್ ಅನ್ನ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ದೇವಿತ್ ನೀಡ್ತಾ ಹೋಗ್ತಾರೆ. ಪವಿತ್ರ ಗೌಡ ನಿವಾಸದ ಬಳಿಯಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ದೇವಿತ್, ಬಂದಿದ್ದದ್ದು ಕೊಲೆ ಪ್ರಕರಣದ A1 ಆರೋಪಿ ಸಂಖ್ಯೆ 1 ತಮ್ಮದೇ ಮನೆಗೆ ಆರೋಪಿಯ ಪಟ್ಟಿಯನ್ನು ತಲೆ ಮೇಲೆ ಹೊತ್ಕೊಂಡು ವಾಪಸ್ ಹೋಗೋ ಸಂದರ್ಭದಲ್ಲಿ ಯಾವುದೇ ರೀತಿಯ ಪಶ್ಚಾತ್ತಾಪ ಅವ್ರ ಮುಖದಲ್ಲಿ ಸಿಕ್ಕಿಲ್ಲ. ನೀವೇನು ಅಬ್ಸರ್ವ್ ಮಾಡಿದ್ರಿ, ಏನೆಲ್ಲ ಆಯ್ತು ತನಿಖೆಯ ಸಂದರ್ಭದಲ್ಲಿ ಅನ್ನೋದ್ರ ಅಪ್ಡೇಟ್ಸ್ ನಿಮ್ಗೇನು ಸಿಕ್ಕಿದೆ ಹಂಚ್ಕೊಳ್ತಾ ಹೋಗೋದಾದ್ರೆ? ಸ್ಮಿತಾ, ಆಗಲೂ ಕೂಡ ನಾನು ಲೈವ್ನಲ್ಲಿ ಮಾತನಾಡಬೇಕಾದ್ರೆ ನೀವೇ ಇದ್ರಿ. ಅಂತಂದರೆ ಯಾವಾಗ 3 ಗಂಟೆಗಳ ಹಿಂದೆ ಯಾವಾಗ ಪವಿತ್ರ ಗೌಡರನ್ನ ಕರೆದುಕೊಂಡು ಬಂದರೋ, ನಾವು ಮೊಬೈಲ್ನಲ್ಲಿ ವೀಡಿಯೋ ಮಾಡೋಕ್ಕೆ ಹೋದಾಗಲೂ ಅಥವಾ ಕ್ಯಾಮ್ರಾನಲ್ಲಿ ವೀಡಿಯೋ ಮಾಡೋಕ್ಕೆ ಹೋದಾಗಲೂ ಮುಖವನ್ನು ತೋರಿಸ್ತಾನೆ ಇರಲಿಲ್ಲ. ಅಂದರೆ ಮಕ್ಕಮೊರೆ ಅಂತಾರಲ್ಲ, ಅಂದರೆ ತಲೆಯನ್ನು ಬಗ್ಗಿಸಿ ಮುಖವನ್ನು ತೋರಿಸದೆ ಹೋದಂಥ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡಿರ್ಬೋದು. ಪೊಲೀಸ್ ಗಾಡಿಯಲ್ಲೂ ಕೂಡ, ಪೊಲೀಸ್ ಬಸ್ನಲ್ಲೂ ಕೂಡ ಮುಖವನ್ನು ತೋರಿಸದೆ ಮುಖವನ್ನು ಮುಚ್ಚಿ ಕುಳಿತಂತಹ ಪವಿತ್ರ ಗೌಡ ಒಳಗಡೆ ಹೋಗಿ ಸತತ 3 ಗಂಟೆಗಳ ಕಾಲ ಮಹಜರು ತಲಾಶ್ ನಡೆದಾದ ಮೇಲೆ ಲಿಫ್ಟಿಕ್ ಹಾಕ್ಕೊಂಡು ಮುಗುಳ್ನಗುತ್ತಾ ಆಚೆ ಬರ್ತಾರೆ. ಅಂತಂದರೆ ಒಳಗಡೆ ಇನ್ನು ಯಾವ ರೀತಿಯ ಮಹಜರು ನಡೀತು. ಮತ್ತೊಂದು ಕಡೆ ಪವನ್, ಏನು ಈಕೆಯ ಮ್ಯಾನೇಜರ್ ಇದ್ದಾರಲ್ಲ ಪವನ್, ಈ ಪವನ್ ಕೂಡ ಮುಗುಳ್ನಕ್ಕಂಥ ವಿಡಿಯೋಗಳನ್ನು ಕೂಡ ನೀವು ಗಮನಿಸಿರಬಹುದು. ಹಾಗಾದರೆ ಇವರಿಬ್ಬರೂ ಕೂಡ ಮುಗುಳ್ನಗುತ್ತಾ ಆರಾಮಾಗಿ ಏನೂ ಪಶ್ಚಾತ್ತಾಪವಿಲ್ಲದೆ ಆಚೆ ಕಡೆ ಬರ್ತಾರೆ ಅಂತಂದರೆ ಯಾವ ಸಂದೇಶವನ್ನು ಹಾಗಾದರೆ ಅವರು ನಿಮಗೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಮತ್ತು ಕುತೂಹಲ ಆಗಿ ಉಳ್ಕೊಳ್ತು. ಇನ್ನು ಅದಾದ ಬಳಿಕ ಇನ್ನು ಮಹಜರದ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ತಾ ಹೋಗ್ಬೇಕಂತಂದರೆ, ಈಗಾಗಲೇ ಅವರ ಬಟ್ಟೆ ಮತ್ತು ಏನು ಆ ಕ್ಷಣದಲ್ಲಿ ಅವರು ಅವತ್ತು ಶೆಡ್ ಹೌಸ್ನಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡುವಾಗ ಹಾಕ್ಕೊಂಡಿದ್ದಂತಹ ಬಟ್ಟೆ, ದುಪ್ಪಟ್ಟ ಇವೆಲ್ಲವನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ಯಾಕೆ ಅಂತಂದರೆ ಆ ಸಂದರ್ಭದಲ್ಲಿ ಏನಾದರೂ ಬಟ್ಟೆಯ ಮೇಲೆ ರಕ್ತದ ಕಲೆಗಳು ಏನಾದರೂ ಕಾಣಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ಆ ಬಟ್ಟೆಯನ್ನು ಕೂಡ ವಶಕ್ಕೆ ಪಡಿಸ್ಕೊಂಡಿದ್ದಾರೆ. ಜೊತೆಗೆ ಏನು ಆತನಿಗೆ ಚಪ್ಪಲಿಯಿಂದ ಹಲ್ಲೆ ಮಾಡಿರುವಂಥ ಚಪ್ಪಲಿಯನ್ನು ಕೂಡ ವಶಕ್ಕೆ ಪಡಿಸ್ಕೊಂಡು ಇನ್ನಷ್ಟು ಮಾಹಿತಿನ ಕಲೆ ಹಾಕ್ಕೊಂಡಿದ್ದಾರೆ. 5 ಜನ FSL ಸಿಬ್ಬಂದಿಗಳು, 10 ಜನ ಪೊಲೀಸ್ ಸಿಬ್ಬಂದಿಗಳು ಕರ್ಕೊಂಡ್ಬಂದು ಮಹಜರು ಮಾಡಿದ್ದಾರೆ. ಒಟ್ಟಲ್ಲಿ ಅವರ ಕಿಟ್ ಏನಿದೆಯಲ್ಲ FSL ಸಿಬ್ಬಂದಿ ಜೊತೆ ಇರುವಂಥ ಕಿಟ್ ಜೊತೆಯಲ್ಲಿ ಅವೆಲ್ಲವನ್ನು ಕೂಡ ಹಾಕೊಂಡು ಈಗ ಪ್ಯಾಕ್ ಮಾಡ್ಕೊಂಡು ತೆಗೆದುಕೊಂಡು ಹೋಗಿದ್ದಾರೆ. ವಾಪಸ್ ಮತ್ತೆ ಕಸ್ಟಡಿಗೆ ಮರಳಿದ್ದಾರೆ ಪವಿತ್ರ ಗೌಡ. ಆದರೆ ಹೋಗುವಂಥ ಸಂದರ್ಭದಲ್ಲಿ ಯಾವ ಸಂದೇಶವನ್ನು ಕೊಟ್ಟರು ಅನ್ನುವಂಥದ್ದು ಈಗ ಪ್ರಶ್ನಾರ್ಥಕವಾಗಿ ಕುತೂಹಲವಾಗಿ ಉಳ್ಕೊಳ್ತು ಸ್ಮಿತಾ. ರೈಟ್ ದೇವೇತ್, ಇದ್ರ ಜೊತೆಗೆ ಈಗ ಅವ್ರನ್ನ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತಾರಾ, ಮಹಿಳಾ ಸಾಂತ್ವನ ಕೇಂದ್ರಕ್ಕ, ಇದ್ರ ಬಗ್ಗೆ ಏನು ಮಾಹಿತಿ ಇದೆ? ಸದ್ಯಕ್ಕೆ ಇಲ್ಲಿ ಮಾತನಾಡ್ತಾ ಇರುವಂಥದ್ದು ಅಂದರೆ ಈಗ ಮತ್ತೆ ವಾಪಸ್ ಕಸ್ಟಡಿಗೆ ಕರೆದುಕೊಂಡು ಹೋಗಿ ಈಗ ಅದನ್ನು ಅಂದರೆ ಈಗೇನು ಅಂಶಗಳು ಸಿಕ್ಕಿದೆ, ಮಾಹಿತಿಯನ್ನು ಕಲೆ ಹಾಕಿದ್ದಾರೆ, ಅದನ್ನು ಇಟ್ಕೊಂಡು ಮತ್ತಷ್ಟು ತನಿಖೆಯನ್ನು ಮುಂದುವರಿಸ್ತಾರೆ. ಯಾಕಂದರೆ ನಿನ್ನೆ ಅಷ್ಟೇ ಕೂಡ ದರ್ಶನ್ ಶೂಸನ್ನು ಕೂಡ ವಶಪಡಿಸಿಕೊಂಡಿರುವಂಥ ಪೊಲೀಸರು, ಜೊತೆಗೆ ಇವತ್ತು ಕೂಡ ಇವಕ್ಕೆ ಸ್ಲಿಪ್ಪರ್ ಮತ್ತು ಬಟ್ಟೆಯನ್ನು ವಶಪಡಿಸಿಕೊಂಡಿರುವ ಪೊಲೀಸರು, ಇವೆರಡು ಅಂಶಗಳನ್ನ ಇಟ್ಕೊಂಡು ಇನ್ನಷ್ಟು ತನಿಖೆಯನ್ನು ಮುಂದುವರಿಸ್ತಾರೆ. ಸದ್ಯಕ್ಕೆ ಮತ್ತೆ ಕಸ್ಟಡಿಗೆ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ತನಿಖೆ ಯಾವ ಹಂತಕ್ಕೆ ಸಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ ಸ್ಮಿತಾ. ಓಕೆ ದಿವೀತ್, ಈಗಾಗಲೇ ಅಲ್ಲಿ ಗಮನಿಸ್ತಾ ಇರ್ಬೋದು ನೀವು, ಅಲ್ಲಿ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ನಿಂದ ಈಗಾಗಲೇ ಮಹಜರಿ ಕರ್ಕೊಂಡು ಬಂದಿದ್ರು. ಈ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದರೆ ಇನ್ಸೈಡ್ ಡೀಟೇಲ್ಸ್ ಏನಾದರೂ ಲಭ್ಯವಾಗ್ತಾ ಇದೆಯಾ? ಸದ್ಯಕ್ಕೆ ಅಂದರೆ ಪವಿತ್ರ ಗೌಡರನ್ನ ಕರೆದುಕೊಂಡು ಬರೋದಕ್ಕಿಂತ ಮುಂಚಿತವಾಗಿ ಇಲ್ಲಿ ಅಂದರೆ ನಿನ್ನೆ ನ್ಯಾಯಾಲಯದಲ್ಲಿ ಏನೆಲ್ಲ ವಿಚಾರಗಳು ಆಚೆ ಬಂತು ಅಂತಂದರೆ, ಬಹಳ ಪ್ರಮುಖವಾಗಿ ಪವಿತ್ರ ಗೌಡರನ್ನ ಮಹಜರು ಮಾಡುವಂಥ ಸಂದರ್ಭದಲ್ಲಿ ಅವರ ಬಟ್ಟೆ ಮತ್ತು ಸ್ಲಿಪ್ಪರ್ ಇವೇ ಬಹಳ ದೊಡ್ಡ ಮಟ್ಟದಲ್ಲಿ ಅಂದರೆ ಕೋರ್ಟ್ನಲ್ಲಿ ಚರ್ಚೆ ಆದಂಥ ವಿಚಾರ. ಯಾಕಂತಂದರೆ ಅವರು ಹಲ್ಲೆ ಮಾಡಿದ್ದಾರೆ ಅಥವಾ ಆತ ಕಾಲಿಗೆ ಬಿದ್ದು ಕ್ಷಮೆ ಕೇಳೋಕೆ ಹೋಗಿದ್ದಾನೆ ರೇಣುಕಾಸ್ವಾಮಿ, ಆ ಸಂದರ್ಭದಲ್ಲಿ ಆತನ ಮೈಗೆ ಅಥವಾ ಆತನ ಬಾಡಿಗೆ ಅಥವಾ ಇವರ ಬಟ್ಟೆಗೆ ಟಚ್ ಆಗಿರುವಂಥ ಸಾಧ್ಯತೆಗಳಿರುತ್ತೆ. ಸೊ
ಹಾಗಾಗಿ ಅಲ್ಲೇನಾದರೂ ರಕ್ತದ ಕಲೆಗಳು ಅಂಟಿರಬಹುದಾ ಆ ಬಟ್ಟೆಗೆ ಅನ್ನುವಂಥ ನಿಟ್ಟಿನಲ್ಲಿ ಮತ್ತು ಚಪ್ಪಲಿಂದ ಹೊಡೆದಿರುವಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತು, ಚಪ್ಪಲಿಂದ ಹೊಡೆದಿರೋದಾಗಿ. ಸೊ ಹಾಗಾಗಿ ಚಪ್ಪಲಿ ಇವೆರಡು ವಿಚಾರಗಳು ಕೂಡ ನಿನ್ನೆ ನ್ಯಾಯಾಲಯದಲ್ಲಿ ಚರ್ಚೆ ಆದಂಥ ಕಾರಣ ಇವತ್ತು ಮಹಜರ್ನಲ್ಲಿ ಅದೇ ಮೇನ್ ಫೋಕಸ್ ಆಗಿರುತ್ತೆ. ಈ ಮನೆ ಒಳಗಡೆ ಪ್ರಮುಖವಾದಂಥ ಫೋಕಸ್ ಅದೇ ಆಗಿರುತ್ತೆ. ಅದನ್ನು ಹೊರತುಪಡಿಸಿ CCTV ಇದೆ, ಈ ಕಡೆ ಒಂದು CCTV ಮತ್ತು ಬಲಭಾಗದಲ್ಲೊಂದು CCTV, ಎಡಭಾಗದಲ್ಲೊಂದು CCTV ಇದೆ. ಬಂದಂಥ ದೃಶ್ಯ ದರ್ಶನ್ ಮತ್ತು ಪವಿತ್ರ ಗೌಡ ನೇರವಾಗಿ ಆ ಸ್ಥಳದಿಂದ ಇಲ್ಲಿಗೆ ಬಂದು ಎಲ್ಲೂ ಹೋಗಿ ಯಾವ ಥರ ಅವರ ಮುಖಚಾರ ಏನಿತ್ತು, ಭಯ ಇತ್ತಾ ಅಥವಾ ಯಾವ ರೀತಿ ಅವರು ಬಂದ ನಂತರ ಒಳಗಡೆ ಎಲ್ಲಿ ಹೋದರು, ಏನು ಮಾಡಿದ್ರು, ಈ ಎಲ್ಲ ಅಂಶಗಳನ್ನು ಕಲೆ ಹಾಕೋದರ ಜೊತೆಗೆ ಏನು ಈ ಮನೆಯ ಅಂಡರ್ಗ್ರೌಂಡ್ ಆಗಿರ್ಬೋದು ಅಥವಾ ಗ್ರೌಂಡ್ ಫ್ಲೋರ್ ಆಗಿರ್ಬೋದು ಅಥವಾ ಪ್ರತಿಯೊಂದು ಫ್ಲೋರ್ ಇವ್ರ ಮನೆ ಡೂಪ್ಲೆಕ್ಸ್ ಮನೆ ಎಲ್ಲ ಇಡೀ ಸಂಪೂರ್ಣ ಮನೆಯನ್ನ ಜಾಲಾಡುವ ಮುಖಾಂತರ ತನಿಖೆಯನ್ನ ಈ ಪ್ರಕರಣದ ಆರೋಪಿ ಸಂಖ್ಯೆ 3 ಪವಿತ್ರ ಗೌಡ ಅವರಿಗೆ ಅಸಿಸ್ಟೆಂಟೋ ಮ್ಯಾನೇಜರೋ ಮನೆ ಕೆಲಸದವನು ಏನೋ ಒಂದಾಗಿದ್ದ ಪವನ್, ಅವನನ್ನು ಕೂಡ ಕರ್ಕೊಂಡ್ ಬಂದಿದ್ರು ಅನ್ನೋ ಮಾಹಿತಿ ಇತ್ತು. ಅವನಿದ್ದ ಜಾಗ ಅಲ್ಲೂ ಕೂಡ ತಪಾಸಣೆಗಳು ಆಯ್ತಾ ಏನು, ಇದ್ರ ಬಗ್ಗೆ ಏನು ಮಾಹಿತಿ ಸಿಗ್ತಾ ಇದೆ? ಅಂದರೆ ಆತನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದರು ಅಂತಂದರೆ ಆತನೇ ಮ್ಯಾನೇಜರು, ಆತನೇ ಡ್ರೈವರು ಎಲ್ಲವೂ ಕೂಡ ಆಗಿರೋದ್ರಿಂದ ಒಡನಾಟ ಜಾಸ್ತಿ ಇರೋದ್ರಿಂದ ಇಲ್ಲಿ ಬಂದಂಥ ಕ್ಷಣದಲ್ಲಿ ಆತನಿಗೆ ಒಂದಷ್ಟು ಮಾಹಿತಿಗಳು ಗೊತ್ತಿರಬಹುದಾ ಅಥವಾ ಆ ಸಂದರ್ಭದಲ್ಲಿ ಆತನು ಕೂಡ ಇಲ್ಲಿ ಇದ್ದು ಏನಾದರೂ ಸಲಹೆಗಳನ್ನು ಅವ್ರಿಗೆ ಕೊಟ್ಟಿರ್ಬೋದಾ ಅಥವಾ ಚಲನವಲನಗಳು ಏನಿರ್ಬೋದು, ಆ CCTV ದೃಶ್ಯದಲ್ಲಿ ಇವರಿಬ್ಬರೇ ಬಂದರೆ ಅಥವಾ 3 ಜನರು ಕೂಡ ಬಂದರು, ಈ ರೀತಿಯಾದಂಥ ಅನುಮಾನಗಳಿರೋದ್ರಿಂದ ಆತನನ್ನು ಕೂಡ ಕರ್ಕೊಂಡು ಬಂದು ಇಲ್ಲಿ ಒಂದಷ್ಟು ಗ್ರೌಂಡ್ ಫ್ಲೋರ್ನಲ್ಲಿ ಲಿಫ್ಟ್ನಲ್ಲಿ ಒಂದಷ್ಟು ತಲಾಶನ ನಡೆಸುವಂಥ ಕೆಲಸವನ್ನು ಪೊಲೀಸ್ನವರು ಮಾಡಿದ್ದಾರೆ. ಆದರೆ ಅದೇ ಸಂದರ್ಭಕ್ಕೆ ನೋಡಿ ಇಲ್ಲಿ ಕಾಕತಾಳೀಯ ಎಂಬಂತೆ ಮೊದಲಿಗೆ ಪವನ್ ಏನು ಮ್ಯಾನೇಜರ್ ಡ್ರೈವರ್ ಅಂತ ಹೇಳಿ ನಾವು ಕರಿತೀವಲ್ಲ ಅವನು ಕೂಡ ಸ್ಮೈಲ್ ಮಾಡ್ತಾನೆ, ಮುಗುಳ್ ನಗುತ್ತಾ ಆಚೆ ಬರ್ತಾನೆ. ಅದಾದ ಬಳಿಕ ಪವಿತ್ರ ಗೌಡ ಕೂಡ ಸ್ಮೈಲ್ ಮಾಡುತ್ತಾ ಮುಗುಳ್ ನಗುತ್ತಾ ಆಚೆ ಬಂದಿರೋದು. ಒಟ್ಟಲ್ಲಿ ಅವರಿಬ್ಬರು ಮ್ಯಾನೇಜರ್ ಮತ್ತು ಡ್ರೈವರ್ ಇಬ್ಬರು ಕೂಡ ಒಡನಾಟ ಜಾಸ್ತಿ ಇರೋದ್ರಿಂದ ಅವನನ್ನು ಕೂಡ ಮನೆಗೆ ಕರೆದುಕೊಂಡು ಬಂದು ಮಹಜರನ್ನ ಮಾಡಿರೋದು. ಸ್ಮಿತಾ, ರೈಟ್, ಧನ್ಯವಾದ ದಿವ್ಯತ್ ಮಾಹಿತಿಗಾಗಿ. ಈಗಾಗಲೇ ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ನಡ್ಕೊಂಡು ಆರಾಮಾಗಿ ಯಾವುದೋ ಫಂಕ್ಷನ್ಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಹೋಗ್ತಾರಲ್ಲ, ಲಿಫ್ಟಿಗೆ ಹಾಕೊಂಡು ಮೇಕಪ್ ಮಾಡಿಕೊಂಡು ಚೆನ್ನಾಗಿ ನಗ್ತಾ ಆ ರೀತಿಯಲ್ಲಿ ವರ್ತನೆ ಮಾಡ್ಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇರ್ಬೋದು. ಇದು ಪವಿತ್ರ ಗೌಡ ಅವರ RR ನಗರ ನಿವಾಸದಲ್ಲಿ ಸ್ಪಾಟ್ ಮಹಜರ್ ಸಂದರ್ಭದಲ್ಲಿ ಕಂಡು ಬಂದ ದೃಶ್ಯಗಳು. ಮಧು ಈ ಕಡೆ ಬಂದು